ಒಂದು ಫ್ಲೈಟ್ 1955 ಟೇಕ್ ಆಫ್ ಆಗಿ ಮತ್ತೆ 37 ಇಯರ್ಸ್ ಆದಮೇಲೆ ಮತ್ತೆ ಬಂತು ಅಂತ ಕೆಲವೊಂದಷ್ಟು ವೆಬ್ಸೈಟ್ಗಳಲ್ಲಿ ಅದೇ ರೀತಿ ಕೆಲವೊಂದಷ್ಟು ವಿಡಿಯೋಗಳಲ್ಲಿ ನಾನು ನೋಡಿದೆ. ಅದು ನಿಜನಾ ಇಲ್ಲ ಅಂದರೆ ಸುಳ್ಳ? ಆ ರೀತಿಯಾಗಿ 37 ವರ್ಷಗಳಾದಮೇಲೆ ಫ್ಲೈಟ್ ಲ್ಯಾಂಡ್ ಆಯ್ತಾ ಅನ್ನೋದನ್ನ ತಿಳ್ಕೊಳೋಣ. ಫಸ್ಟ್ ಸ್ಟೋರಿ ಏನು ಅಂತ ತಿಳ್ಕೊಳೋಣ. 1992 ವೆನೆಜುಲಾದಲ್ಲಿ ಟರ್ಕಾಸ್ ಏರ್ಪೋರ್ಟಲ್ಲಿ ಅಲ್ಲಿದ್ದಂಥ ಸಿಬ್ಬಂದಿಗಳಿಗೆ ಒಂದು ರೇಡಿಯೋ ಮೆಸೇಜ್ ಬಂತು, ನಾವು ಎಲ್ಲಿದ್ದೀರಿ ಅಂತ. ಆ ವಾಯ್ಸಲ್ಲಿ ಭಯ ಇತ್ತು, ಅದೇ ರೀತಿ ಕನ್ಫ್ಯೂಷನ್ ಕೂಡ ಇತ್ತು. ಆಗ ಆಫೀಸರ್ಸ್ ನೀವು ವೆನೆಜುಲಾದಲ್ಲಿ ಇದ್ದೀರಾ ಅಂತ ಅವ್ರಿಗೆ ರಿಪ್ಲೈ ಮಾಡಿದ್ರು. ಮತ್ತೆ ನೀವು ಎಲ್ಲಿಂದ ಬರ್ತಾ ಇದ್ದೀರಾ ಅಂತ ಫ್ಲೈಟ್ ಪೈಲಟ್ನ ಕೇಳಿದಕ್ಕೆ ನಾವು ನ್ಯೂಯಾರ್ಕ್ ಸಿಟಿಯಿಂದ ಮಿಯಾಮಿಗೆ ಹೋಗ್ತಾ ಇದ್ದೀರಿ ಅಂತ ತಿಳಿಸಿದ್ರು. ಏನು ಪರವಾಗಿಲ್ಲ, ನೀವು ಮಿಯಾಮಿ ದಾಟಿ ನೀವು 700 ಕಿಲೋಮೀಟರ್ಸ್ ಮಾತ್ರ ಬಂದಿದ್ದೀರಾ ಅಂತ ರಿಪ್ಲೈ ಮಾಡಿದ್ರು. ನಿಮಗೋಸ್ಕರ ರನ್ವೇ ಕೂಡ ಖಾಲಿ ಮಾಡಿರ್ತೀರಿ, ನೀವು ಫ್ಲೈಟ್ನ ಲ್ಯಾಂಡ್ ಮಾಡಿ ಅಂತ ಹೇಳಿದ್ರು. ಆದರೆ ಆ ಒಂದು ಫ್ಲೈಟ್ ರೇಡಾರಲ್ಲಿ ಕಾಣಿಸ್ತಾ ಇಲ್ಲ. ಕೊನೆಗೆ ಆ ಒಂದು ಫ್ಲೈಟ್ ಲ್ಯಾಂಡ್ ಆಯಿತು. ಆದರೆ ಅಲ್ಲಿದ್ದಂಥ ಆಫೀಸರ್ಸ್ಗೆ ಮಾತ್ರ ಶಾಕ್ ಕಾದಿತ್ತು. ಯಾಕೆ ಅಂದರೆ ಆ ಒಂದು ಫ್ಲೈಟ್ ತುಂಬ ಹಳೇದು, ಆಗಿದ್ದಂಥ ಟೆಕ್ನಾಲಜಿ ಅದರಲ್ಲಿ ಇರಲಿಲ್ಲ, ತುಂಬ ಹಳೆ ಒಂದು ಫ್ಲೈಟ್. ಆಗ ಆಫೀಸರ್ ನೀವು ಯಾವಾಗ ಟೇಕ್ ಆಫ್ ಆದ್ರಿ ಅಂತ ಕೇಳ್ದ. ನಿಮ್ಮ ಫ್ಲೈಟ್ ತುಂಬ ಹಳೇದು ಅಂತ ರೇಡಿಯೋದಲ್ಲಿ ಅವ್ರ ಹತ್ರ ಕೇಳಿದ್ರು. ಆಗ ಪೈಲಟ್ ನಾವು ನ್ಯೂಯಾರ್ಕಿಂದ 57 ಪ್ಯಾಸೆಂಜರ್ಸ್ನ ಕರ್ಕೊಂಡು ಮಿಯಾಮಿಗೆ 1955 ಹೋದ್ರಿ ಅಂತ ಹೇಳ್ದ. ಆಗ ಆಫೀಸರ್ಸ್ ಎಲ್ಲರೂ ಶಾಕ್ ಆದರು. ಯಾಕೆ ಅಂದರೆ ಇದು 1992, 37 ವರ್ಷ ನೀವೆಲ್ಲಿದ್ರಿ ಪೈಲಟ್ನ ಕೇಳಿದ್ರು. ಆದರೆ ಪೈಲಟಿಂದ ಯಾವುದಾದಂಥ ಸಮಾಧಾನ ಬಂದಿಲ್ಲ. ಅಲ್ಲಿದ್ದಂಥ ಆಫೀಸರ್ಸ್ ಓಕೆ ಅಂತ ಹೇಳಿ ನಿಮ್ಮ ಫ್ಲೈಟ್ಗೆ ಫ್ಯೂಯಲ್ನ ತುಂಬಿಸೋಕೆ ಬರ್ತಾ ಇದ್ದೀರಿ, ಅದೇ ರೀತಿ ನಿಮ್ಮ ಒಂದು ಆರೋಗ್ಯನ ಚೆಕ್ ಮಾಡೋದಕ್ಕೆ ಡಾಕ್ಟರ್ಸ್ನ ಕೂಡ ಕಳಿಸ್ತಾ ಇದ್ದೀರಿ ಅಂತ ರೇಡಿಯೋದಲ್ಲಿ ಪೈಲಟ್ಗೆ ಇನ್ಫಾರ್ಮ್ ಮಾಡಿದ್ರು. ಆಗ ಪೈಲಟ್ ನೀವು ಯಾರು ನಮ್ಮ ಫ್ಲೈಟ್ ಹತ್ರ ಬರಬೇಡಿ ಅಂತ ಗಟ್ಟಿಯಾಗಿ ಕಿರ್ಚ್ಕೊಂಡು ಹೇಳ್ತಾ. ಆಗ ಆ ಪೈಲಟ್ ಒಂದು ಕ್ಯಾಲೆಂಡರ್ನ ಆಚೆ ಕಡೆಗೆ ಬಿಸಾಕ್ದ. ಆ ಒಂದು ಕ್ಯಾಲೆಂಡರ್ 1955 ಕ್ಯಾಲೆಂಡರ್ ಮತ್ತೆ ಅದೇ ಸ್ಪೀಡಲ್ಲಿ ಟೇಕ್ ಆಫ್ ಆಗಿ ಮಾಯ ಆಗೋಯ್ತು. ಅಲ್ಲಿದ್ದಂಥ ಆಫೀಸರ್ಸ್ಗೆ ಒಂದು ಅರ್ಥ ಆಯಿತು, ಏನು ಅಂದರೆ ಅವರು ಇನ್ನು 1955 ಇದ್ದಾರೆ, ಅವರ ವಯಸ್ಸು ಕೂಡ ಅದೇ ವಯಸ್ಸಲ್ಲಿದ್ದಾರೆ. ಆದರೆ ಅಲ್ಲಿದ್ದಂಥ ಆಫೀಸರ್ಸ್ಗೆ ಅಲ್ಲಿ ಏನಾಗಿದೆ, ಅವರು ಅಷ್ಟು ವರ್ಷ ಏನಾದರೂ ಅಂತ ತಿಳ್ಕೊಳಕ್ಕೆ ಆಗಿಲ್ಲ, ಅವರು ಟೇಕ್ ಆಫ್ ಆಗಿ ಮಾಯ ಆಗೋದ್ರು. ಆದರೆ ಇಲ್ಲೊಂದು ಕಾಮಿಡಿ ಇದೆ, ಏನಂದರೆ ಈ ಒಂದು ಸ್ಟೋರಿ ಕೇಳೋದಕ್ಕೆ ಮಾತ್ರ ಸೂಪರ್ ಆಗಿದೆ. ಆದರೆ ಈ ಒಂದು ಸ್ಟೋರಿ ನಿಜವಾಗ್ಲೂ ನಡೆದಿದೆ ಅಂದರೆ ನಗು ಬರ್ತಿದೆ ಅಂತ ಚಿಕ್ಕ ಮಗು ಕೇಳಿದ್ರು ಈ ಒಂದು ಸ್ಟೋರಿನ ಎದ್ದು ಬಿದ್ದು ನಗ್ತಾರೆ. ಅದಾಗಿದ್ದ ತಕ್ಷಣ ಈ ಒಂದು ಫ್ಲೈಟ್ ನಿಜವಾಗ್ಲೂ ಇಲ್ಲಾಂದರೆ ಆ ಒಂದು ಟೈಮಲ್ಲಿ ಯಾವುದಾದ್ರೂ ಫ್ಲೈಟ್ ಮಿಸ್ ಆಗಿತ್ತಾ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದೆ. ಅಲ್ಲಿ ಏನಿತ್ತು ಅಂದರೆ 1955 ಯಾವೊಂದು ಫ್ಲೈಟ್ ಮಿಸ್ ಆಗಿಲ್ಲ. ಕೆಲವೊಂದಷ್ಟು ಫ್ಲೈಟ್ ಕ್ರ್ಯಾಶ್ ಲ್ಯಾಂಡ್ ಆಗಿ ತುಂಬ ಜನ ಸತ್ತೋದ್ರು, ಆದರೆ ಯಾವೊಂದು ಫ್ಲೈಟ್ ಮಿಸ್ ಆಗಿರಲಿಲ್ಲ. ಆದರೆ ಅದರಲ್ಲಿ ಪ್ಯಾನ್ 914 ಈ ಒಂದು ಫ್ಲೈಟ್ ಇರಲಿಲ್ಲ. ಅದೇ ರೀತಿ ಯಾವುದಾದ್ರು ನ್ಯೂಸ್ ಪೇಪರ್ ಅವರು ಆರ್ಟಿಕಲ್ಸ್ನ ಬರೆದಿದ್ದಾರೆ ಅಂತ ಕೂಡ ಚೆಕ್ ಮಾಡಿದೆ. BBC ಆಗಿರ್ಬೋದು, ತುಂಬ ದೊಡ್ಡ ನ್ಯೂಸ್ ಪೇಪರ್ಗಳಲ್ಲಾಗಿರ್ಬೋದು, ಯಾವ ನ್ಯೂಸ್ ಚಾನೆಲ್ಸಲ್ಲಾಗಿರ್ಬೋದು, ಅದ್ರ ಬಗ್ಗೆ ಎಲ್ಲೂ ಇನ್ಫಾರ್ಮೇಷನ್ ಅನ್ನೋದಿಲ್ಲ. ಆ ಒಂದು ಫ್ಲೈಟ್ನ ಯಾರಾದರೂ ನಿಜವಾಗ್ಲೂ ಬಿಲ್ಟ್ ಮಾಡಿದ್ದಾರೆ ಅಂತ ಕೂಡ ಚೆಕ್ ಮಾಡಿದೆ. ಪ್ಯಾನ್ ಅಮೇರಿಕಾ ಅನ್ನೋ ಒಂದು ಕಂಪನಿದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಇತ್ತು. ಆ ಒಂದು ಇನ್ಫಾರ್ಮೇಷನ್ ಏನಂದರೆ ಆ ಒಂದು ಪ್ಯಾನ್ 914 ಅನ್ನೋ ಒಂದು ಫ್ಲೈಟ್ನ ಅವರು ಬಿಲ್ಡೇ ಮಾಡಿಲ್ಲ. ಒಂದು ಫ್ಲೈಟ್ನ ಕೊನೆಗೆ ಏನು ಅರ್ಥ ಆಯಿತು ಅಂದರೆ ಪ್ಯಾನ್ 14 ಅನ್ನೋ ಒಂದು ಫ್ಲೈಟೇ ಇಲ್ಲ. ಈ ಒಂದು ಕಂಪ್ಲೀಟ್ ಸ್ಟೋರಿನೇ ಒಂದು ಕಲ್ಪನೆ, ಯಾರೋ ಒಬ್ರು ಕಲ್ಪನೆ ಮಾಡ್ಕೊಂಡು ಎಲ್ಲರಿಗೂ ಹೇಳಿದ್ದಾರೆ, ಇವರು ಇರೋ ಬರೋರಿಗೆಲ್ಲ ಹೇಳಿದ್ದಾರೆ ಅಷ್ಟೇ. ಫಸ್ಟ್ ಆಫ್ ಆಲ್ ಈ ಒಂದು ಸ್ಟೋರಿನ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಯಾರು ಅಂದರೆ ವೀಕ್ಲಿ ವರ್ಲ್ಡ್ ನ್ಯೂಸ್ ಅನ್ನುವಂಥ ಒಂದು ನ್ಯೂಸ್ ಪೇಪರ್ ಅವರು ಈ ಒಂದು ಸ್ಟೋರಿನ ಸ್ಪ್ರೆಡ್ ಮಾಡಿದ್ದು. ಆದರೆ ಆ ಒಂದು ನ್ಯೂಸ್ ಪೇಪರಲ್ಲಿ ಈ ರೀತಿಯಾಗಿ ತುಂಬ ಸತಿ ಪ್ರಿಂಟ್ ಮಾಡಿದರು ಫಾಲ್ಸ್ ನ್ಯೂಸ್ನ. ಅದು ಕೂಡ ಈ ಒಂದು ಸ್ಟೋರಿನ ಒಂದು ಸತಿ ಪ್ರಿಂಟ್ ಮಾಡಿಲ್ಲ, 2-3 ಸಾರಿ ಪ್ರಿಂಟ್ ಮಾಡಿದ್ರು. ಫಸ್ಟ್ ಸತಿ ಈ ಒಂದು ಪ್ಯಾನ್ 81 ಫ್ಲೈಟು 30 ವರ್ಷ ಆದಮೇಲೆ ಬಂದಿದೆ ಅಂತ ಫಸ್ಟ್ ಟೈಮ್ ಪ್ರಿಂಟ್ ಮಾಡಿದ್ರು. ಅದಾದಮೇಲೆ 1955 ಮತ್ತೆ ಈ ಒಂದು ನ್ಯೂಸ್ನ ಸ್ಪ್ರೆಡ್ ಮಾಡಿದ್ರು. ಈ ಒಂದು ಫ್ಲೈಟ್ 34 ವರ್ಷ ಆದಮೇಲೆ ಮತ್ತೆ ಬಂದಿದೆ ಅಂತ ಒಂದು ನ್ಯೂಸ್ನ ಸ್ಪ್ರೆಡ್ ಮಾಡಿದ್ರು. ಆಗ ಒಂದು ಫ್ಲೈಟ್ನ ಪೈಲಟ್ನ ಒಂದು ಫೋಟೋ ಕೂಡ ಹಾಕಿದ್ರು, ಅಂದರೆ ಅದು ಕೂಡ ಫೇಕೆ. ಮತ್ತೆ ಅದೇ ಸ್ಟೋರಿನ ಮತ್ತೆ ಪ್ರಿಂಟ್ ಮಾಡಿದ್ರು. ಈಗ ಕೂಡ ಅದೇ ಸ್ಟೋರಿ, ಎಲ್ಲನೂ ಕೂಡ ಅದೇ, ಆದರೆ ಇಲ್ಲಿ ಪೈಲಟ್ನ
ಒಂದು ಫೋಟೋ ಮಾತ್ರ ಚೇಂಜ್ ಮಾಡಿದ್ದಾರೆ. ಆ ಎರಡೂ ಒಂದು ನ್ಯೂಸ್ ನ ನೀವು ನೋಡಬಹುದು. ಅಲ್ಲಿರುವಂತ ಪೈಲಟ್ ನ ಒಂದು ಫೇಸಸ್ ಕೂಡ ಬೇರೆ ಬೇರೆ, ಆದರೆ ಪ್ರಿಂಟ್ ಮಾಡಿರೋದು ಮತ್ತೆ ಒಂದೇ ಹೆಸರು ಇರುವಂತ ನ್ಯೂಸ್ ಪೇಪರ್ ಕಂಪನಿ ಅವರೇ. ಒಂದೇ ಫ್ಲೈಟ್ ಎಷ್ಟು ಸಾರಿ ಮಿಸ್ ಆಗುತ್ತೆ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಈ ಒಂದು ನ್ಯೂಸ್ ಪೇಪರ್ ಅವರು ಇನ್ನ ಬೇರೆ ಬೇರೆ ಆದಂತ ಫಾಲ್ಸ್ ನ್ಯೂಸ್ ನ ಸ್ಪ್ರೆಡ್ ಮಾಡಿದ್ದಾರೆ. ಒಂದು ಫ್ಲೈಟ್ 97 ಸ್ಕೆಲಿಟನ್ಸ್ ಇಂದ ಲ್ಯಾಂಡ್ ಆಯ್ತು ಅಂತ ಕೂಡ ಒಂದು ಸತಿ ಪ್ರಿಂಟ್ ಮಾಡಿದ್ರು. ಅದೇ ರೀತಿ ಅಬ್ರಹಾಂ ಲಿಂಕನ್ ಅವರು ಒಂದು ಗೇ ಏಲಿಯನ್ಸ್ ಭೂಮಿ ಮೇಲೆ ಇದ್ದಾರೆ ಅಂತ ಈ ರೀತಿಯಾದಂಥ ಫೇಕ್ ನ್ಯೂಸ್ನ ಸ್ಪ್ರೆಡ್ ಮಾಡ್ತಾ ಇದ್ರು ಈ ನ್ಯೂಸ್ ಪೇಪರ್ ಅವರು. ಈ ಒಂದು ನ್ಯೂಸ್ ಪೇಪರ್ನ ಬ್ಯಾನ್ ಮಾಡಿದ್ದಾರೆ. ತುಂಬ ಜನ ಇದು ನಿಜ ಅಂತ ನಂಬಿ ವಿಡಿಯೋಸ್ ಮತ್ತು ಆರ್ಟಿಕಲ್ಸ್ನ ಬರೆದ್ರು. ಅದೇ ರೀತಿ ತುಂಬ ಜಾಸ್ತಿ ವ್ಯೂಸ್ನ ಪಡ್ಕೊಳಕ್ಕೆ ಕೂಡ ಈ ರೀತಿಯಾಗಿ ಮಾಡಿದ್ರು. ಇಲ್ಲಿ ತುಂಬ ಕಾಮನ್ ಸೆನ್ಸ್ನ ಯೋಚನೆ ಮಾಡಿದ್ರು. ಸಿಂಪಲ್ ಆಗಿ ಅರ್ಥ ಆಗೋಗುತ್ತೆ. ಸಿಂಪಲ್ ಆಗಿ ಒಂದು ಫ್ಲೈಟ್ನ ಒಂದು ಪೆಟ್ರೋಲ್ ಎಷ್ಟು ದಿನ ಇರ್ಬೋದು? 37 ಇಯರ್ಸ್ಗೆ ಬೇಕಾಗಿರುವಂಥ ಪೆಟ್ರೋಲ್ ಆ ಒಂದು ಫ್ಲೈಟಲ್ಲಿ ಇರುತ್ತಾ? ಅದೇ ರೀತಿ ಅಷ್ಟು ವರ್ಷ ಅವ್ರು ಊಟ ಇಲ್ದಂಗೆ ಹೆಂಗಿರ್ತಾರೆ ಅನ್ನೋದನ್ನ ಕೂಡ ಯೋಚನೆ ಮಾಡಬೇಕು. ಇಷ್ಟನ್ನ ಯೋಚನೆ ಮಾಡೋದಕ್ಕೆ ಸಾಕು ಇದೊಂದು ಫೇಕ್ ನ್ಯೂಸ್ ಅಂತ ತಿಳ್ಕೊಬೋದು. ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಒಂದು ಒಳ್ಳೆ ವಿಚಾರ ತಿಳ್ಕೊಂಡಿದ್ದೀರಾ ಅಂತ ಕೂಡ ಅಂದ್ಕೊಂಡಿದ್ದೀನಿ. ನಿಮ್ಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರು ನಾನು ಮಾಡೋ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ಸಿಗುತ್ತೆ. ಫೇಸ್ಬುಕ್, ಟ್ವಿಟ್ಟರ್, ಇನ್ಸ್ಟಾಗ್ರಾಮ್ನಲ್ಲಿ ನಮ್ಮ ಚಾನಲ್ನ ಫಾಲೋ ಮಾಡಿ.